ಗಾಳಿ ಬೀಸ್ತಾ ಇದೆ, ದೇಶದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇದು ಕೇವಲ ಬರೇ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಅಂತಕ್ಕಂಥ ಮಾತು ಹೇಳ್ತಾ ಇಲ್ಲ. ಹೊಸ ಜೆನ್ಜಿ ಅಂತಕ್ಕಂತಿದ್ದೇನೆ ನಾನು ಅಲ್ಲಿ ಡೆಲ್ಲಿಯಲ್ಲಿ, ಅದರಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಹೊಸ ವಿಚಾರಗಳಿಗೆ ಇವತ್ತು ನಮ್ಮ ಏನು ಯಂಗರ್ ಜನರೇಷನ್ಸ್ ಇದೆ, ನಾವು ಯಾವ ರೀತಿ ಫೈಟ್ ಮಾಡಲಿಲ್ಲ ಸ್ಟ್ರೀಟಲ್ಲಿ ಬಂದು, ನಾವೇನು ಫೈಟ್ ಮಾಡಲಿಲ್ಲ ಅದು ನಮ್ಮ ನೆಕ್ಸ್ಟ್ ಜನರೇಷನ್ ಮಾಡ್ತದೆ. ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್. ಸರಿಯೋ ತಪ್ಪು ಅಂತಕ್ಕಂಥದ್ದು ವಾದಕ್ಕಿಂತ ಜಾಸ್ತಿ ಅಲ್ಲಿ ಬಂದು ನಿಂತ್ಕೊಂಡು ಫೈಟ್ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಯಂಗರ್ ಜನರೇಷನ್ಗೆ ಇದೆಯಲ್ಲ, ಅದು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ತವರು ಕ್ಷೇತ್ರದಲ್ಲಿ ಬಿಜೆಪಿ ಸೋತಿರೋದು ಅಲ್ಲ, ಈಗ ಸೋಲು ಅಂತಕ್ಕಂಥದ್ದು ಹಾಗೆ ಆಗತ್ತಂತ ನಮಗೆ ಇದೆ. ಇವತ್ತು ಕೂಡ ನಾವು ಹೇಳ್ತಾ ಇದೀವಲ್ಲ, ಬಿಜೆಪಿಯವರು ಫೇರ್ ಎಲೆಕ್ಷನ್ ಮಾಡಲಿ. ಬಿಜೆಪಿಯವರು ಫೇರ್ ಎಲೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ಬಿಜೆಪಿ ಸೋಲುತ್ತೆ. ಫೇರ್ ಎಲೆಕ್ಷನ್ ಮಾಡಕ್ ಬಿಡೋದಿಲ್ಲ ಅವ್ರ ದೇಶದಲ್ಲಿ. ಯಾವುದೋ ಒಂದು ರೀತಿಯಾದಂಥ ವ್ಯವಸ್ಥೆಗಳಲ್ಲಿ ಅವ್ರಿಗೆ ಅನುಕೂಲ ಆಗಂತ ವಾತಾವರಣ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾರೆ. ಫೇರ್ ಎಲೆಕ್ಷನ್ ಆದರೆ ಅವ್ರು ಸೋಲ್ತಾರೆ. ಯಾಕೆ ಸೋಲ್ಬೇಕು? MP ನಲ್ಲಿ ಕೂಡ ಸೋತಿದ್ದಾರೆ, ಬಿಹಾರ್ನಲ್ಲಿ ಕೂಡ ಸೋತಿದ್ದಾರೆ. ಸೋಲೋ ಕಾರಣ ಏನು? ಬಿಕಾಸ್ ಆಫ್ ಜನರೇಷನ್ ಚೇಂಜ್ ಆಗ್ತದೆ. ಪೀಪಲ್ ವಾಂಟ್ ಆನ್ಸರ್ಸ್ ಟುಡೇ. ಆನ್ಸರ್ಸ್ ಮಾಡ್ಲಾರಂಗೆ ಬರೇ ರಿಲಿಜನ್ ಬಗ್ಗೆ ಮಾತಾಡೋದು, ನ್ಯಾಷನಲಿಸಮ್ ಬಗ್ಗೆ ಮಾತನಾಡೋದು, ಪೇಟ್ರಿಯಾಟಿಸಮ್ ಬಗ್ಗೆ ಮಾತಾಡೋದ್ರಾಗ ಅರ್ಥನೇ ಇಲ್ಲ. 12 ವರ್ಷ ಆಯ್ತು, 15 ಪಿಕ್ಚರ್ ಎಷ್ಟು ವರ್ಷ ಅಂತ ಓಡಿಸ್ತಾರೆ ಹೇಳಿ ಅವರು ಕೂಡ. ಇಟ್ಸ್ ಹೈ ಟೈಮ್ ಫಾರ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ. ವಿ ಶುಡ್ ಬಿ ಅಕೌಂಟಬಲ್ ಅಂತಕ್ಕಂಥದ್ದು ವಾದ ಏನು ನಡೀತಾ ಇದೆ, ಏನು ಜನ್ಸಿದು, ಐ ರಿಯಲಿ ಓಪನ್ ಹಾರ್ಟೆಡ್ಲಿ ವೆಲ್ಕಮ್ ಇಟ್. ವಿ ಆಲ್ ಹ್ಯಾವ್ ಟು ಬಿ ಅಟ್ ಲಾಸ್ಟ್ ಅಕೌಂಟಬಲ್ ಫಾರ್ ಎವ್ರಿಥಿಂಗ್. SIR ಬಗ್ಗೆ ಅವರೇ ಮಾಡಿದ್ದು, ಈಗ ಅವರೇ ಆರೋಪ ಮಾಡ್ತಾ ಇದ್ದಾರೆ ಸರಿಯಾಗಿ ಮಾಡ್ತಾರೆ ರಾಜ್ಯ ಸರ್ಕಾರ. ರಾಜ್ಯ ಚುನಾವಣಾ ಆಯೋಗ ಜೊತೆ ಶಾಮೀಲಾಗಿದ್ದಾರೆ. ಎಲ್ಲ ಕಡೆ ಸಾಕಷ್ಟು ತಮ್ಮ ಬೇಕಾದಂತ ಮತದಾರರು ರಿಲೀಸ್ ಮಾಡ್ತಾರೆ. ಬಿಜೆಪಿ ಗೆಲ್ಲುವಂತ ಕ್ಷೇತ್ರಗಳನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ಕೊಂಡಿವೆ. ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರ 22 ನೀವು ಎಷ್ಟು ಸುಂದರವಾಗಿ ಕೇಳಿಸ್ತದೆ ಗೊತ್ತಾಯ್ತು. ಬಹಳ ಖುಷಿ ಆಗ್ತದೆ. ಕೇಂದ್ರ ಸರ್ಕಾರ ನಮ್ಮ ಜೊತೆ ಕೆಲಸ ಮಾಡ್ತದೆ, ಎಲೆಕ್ಷನ್ ಕಮಿಷನರ್ ನಮ್ಮ ಜೊತೆ ಕೆಲಸ ಮಾಡ್ತಾರೆ, ಬಹಳ ಖುಷಿ ಆಗುತ್ತೆ. ದೇವ್ರು ಒಳ್ಳೇದ್ ಮಾಡ್ಲಿರಿ ಅವ್ರಿಗೆ. ನಾವೇನ್ ಹೇಳೋದು ಸ್ವಾಮಿ, ನಾವೇನ್ ಹೇಳೋದು? ಈ ತರ ನೀವು ಒಪ್ತಿದ್ರೆ ನಾವೇನ್ ಮಾಡಕ್ಕಾಗಲ್ಲ. ಒನ್ಸ್ ಅಟ್ಲೀಸ್ಟ್ ಫಾರ್ ಚೇಂಜ್ ಚೆನ್ನಾಗಿ ಅನಿಸ್ತದೆ ಕೇಳಕ್. ಇಷ್ಟನ್ನ ನೀವು ಬರೀ SIR ಬಗ್ಗೆ ನೀವೇ ವಿರೋಧ ಮಾಡ್ತೀರಿ ಕಾಂಗ್ರೆಸ್, ಈಗ ಅವರೇ ವಿರೋಧ ಮಾಡ್ತಾರೆ, ಅದು ದೊಡ್ಡದು. ಗೊತ್ತಿಲ್ಲ ಅವ್ರು ಯಾಕೆ ವಿರೋಧ ಮಾಡ್ತಿದ್ರು ಗೊತ್ತಿಲ್ಲ. ಈಗ ಇಲ್ಲಿ ಇರ್ತಕ್ಕಂಥ SIR ಪ್ರಕ್ರಿಯೆಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ SIR ಪ್ರಕ್ರಿಯೆಗಳು ಬಹಳ ವ್ಯತ್ಯಾಸ ಇದೆ. ನಾನು ಬಹಳ ಸಲ ಹೇಳಿದ್ದೀನಿ, ನೀವು ಬೇಕಿದ್ರೆ ಬಿಜೆಪಿ ಅವ್ರನ್ನ ಕೇಳಿ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಸುಮಾರು 38 ಲಕ್ಷ ಓಟು ಆ್ಯಡ್ ಮಾಡ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಓವರ್ ಆಲ್ ಎವ್ರಿ 5 years ದೇರ್ ಹ್ಯಾಸ್ ಟು ಬಿ ವೋಟ್ ಆ್ಯಡ್ ಆಗುತ್ತೆ. ಪಾರ್ಲಿಮೆಂಟ್ ಎಲೆಕ್ಷನ್ 38 ಲಕ್ಷ ಓಟ್ ಆಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ 6 ತಿಂಗಳಾದ್ಮೇಲೆ ತಿರ್ಗಾ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ 47 ಲಕ್ಷ ಓಟ್ ಆಡ್ ಆಗುತ್ತೆ. ಸೊ 6 ತಿಂಗಳಿಂದ 47 ಲಕ್ಷ ಓಟ್ ಎಲ್ಲಿಂದ ಆಡ್ ಆಯ್ತು? ಉತ್ತರ ಯಾರು ಕೊಡ್ತಾರೆ ಅದಕ್ಕೆ? ಅಲ್ಲಿ ಆಂಧ್ರದಲ್ಲಿ ವೋಟಿಂಗ್ ಆಗಿರ್ತಕ್ಕಂಥದ್ದು ಸುಮಾರು 2 AM ವರೆಗೆ ವೋಟಿಂಗ್ ಆಗಿದೆ ಅಂತ ಹೇಳಿ ಯಾರು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು, ಏನು ಪ್ರಭಾಕರ್ ಅವರು ಇದ್ದಾರೆ, ಅವ್ರ ಹಸ್ಬೆಂಡ್, ಬಹಳ ಸಿಸ್ಟಮೆಟಿಕ್ ಆಗಿ ಅನಲೈಸ್ ಮಾಡಿದ್ದಾರೆ. ಸುಮಾರು 2,500 ಬೂತ್ಗಳಲ್ಲಿ 17 ಲಕ್ಷ ವೋಟಿಂಗ್ ಆಗಿದೆ. 5.4% ಆಫ್ ವೋಟ್ ಶೇರ್. ಆ ರಾತ್ರಿ ಸಾಯಂಕಾಲ 6 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೆ ವೋಟಿಂಗ್ ಆಗಿದೆ ಅಂತ ಹೇಳಿ 2,500 ಬೂತ್ ನಲ್ಲಿ ತೋರಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ರೆ, ಇದು ಯಾರು ಬಿಜೆಪಿ ಉತ್ತರ ಕೊಡೋದೇ ಇಲ್ಲ. ಇದ್ರ ಬಗ್ಗೆ ಚರ್ಚೆನೇ ಆಗೋದಿಲ್ಲ ಈ ದೇಶದಲ್ಲಿ. 2 ಗಂಟೆವರೆಗೆ ಎಲ್ಲಿ ಪುಣ್ಯಾತ್ಮ ಎಲ್ಲಿ ವೋಟಿಂಗ್ ಆಗಿರ್ಬೋದು ದೇಶದಲ್ಲಿ? ಆಗಿದ್ರೆ ಒಂದು ವಿಡಿಯೋ ರೆಕಾರ್ಡಿಂಗ್ ಕೂಡ ಇಲ್ಲ ಅದಕ್ಕೆ. 45 days ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆಯ್ತು, 4,000 ಮತ ಪೆಟ್ಟಿಗೆಗಳು ಸುಟ್ಕೊಂಡೆ ಹೋಗ್ಬಿಟ್ಟು. ಅಲ್ಲ, ಕೆಲವು ಟೈಮ್ ಸ್ಟೇಟ್ ಸರ್ಕಾರ ಈಗ ಹೇಳ್ತೀವಲ್ಲ, ಅವರು ಬಹಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ ಅಂತಕ್ಕಂಥದಕ್ಕೆ ಇವು ನಿದರ್ಶನಗಳಿದಾವೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಕೊಡಬೇಕಾಗತ್ತೆ. ಇದು ಕೇಳಿದ ತಕ್ಷಣ ಕೊಡೋದಿಲ್ಲ. ಕರ್ನಾಟಕ ಆಗಿಲ್ಲ, ನೀವು ಮಾಡಕ್ ಆಗಿರ್ಲಿಕ್ಕಿಲ್ಲ. ವೇರೆವರ್ ಯು ಡನ್, ಯು ಥಾಟ್ ಯು ಮೇಡ್ ಬಿ ವಿನಿಂಗ್ ಇನ್ ಕರ್ನಾಟಕ, ಯು ನಾಟ್ ಟ್ರೆಂಡ್ ಅಂತ ಹೇಳ್ಬೋದು ನಾವು. ಕಾಂಗ್ರೆಸ್ಗೆ ಕೇಳ್ಬೋದಲ್ಲ, ಕಾಂಗ್ರೆಸ್ ಎಲ್ಲಿ ಗೆಲ್ತದಲ್ಲ ಅಲಿಗೇಷನ್ ಮಾಡೋದಿಲ್ಲ, ಬಿಜೆಪಿ ಗೆದ್ದಲ್ಲ ಅಷ್ಟೇ ಕಾಂಗ್ರೆಸ್ ಅಲಿಗೇಷನ್ ಮಾಡುತ್ತಂದ್ರೆ ಪರ್ಫೆಕ್ಟ್ ಅಲ್ಲ. ನಾವು ಮಾತನಾಡ್ತಕ್ಕಂಥದ್ದು ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಕೊಡ್ತಾ ಇದೀವಿ. ಅಲಿಗೇಷನ್ಸ್ ಆರ್ ಮೇಡ್ ಎವ್ರಿ ಅಲ್ಲ, ನಾವು ಎಲ್ಲ ಅಲಿಗೇಷನ್ಸ್ಗಳು ಪೊಲಿಟಿಕಲ್ ಪಾರ್ಟಿಗಳು ಮಾಡಿರ್ತಾವೆ ಸರಿ ಅಂತ ಹೇಳ್ತಲ್ಲ. ನಾವು ಅಲಿಗೇಷನ್ ಮಾಡ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅದೇ ಕೇಳ್ತಿದ್ವಿ. ನೀವು ಮಹಾರಾಷ್ಟ್ರನಲ್ಲಿ SIR ಮಾಡ್ಬೇಕು, ಎಲ್ಲಿದೆ? ನಾವೀಗ ಅದ್ರ ಬಗ್ಗೆ ಮಾತಾಡೋದಾಗಿಲ್ಲಲ್ಲ. ಈ ಕೋರ್ಟಿಗೆ ಪವರ್ ನೀವ್ ಯಾಕೆ ತೆಗೆದ್ರಿ? ಯಾಕೆ CJ ಇರ್ಬೇಕಲ್ಲ? ಎಲೆಕ್ಷನ್ ಕಮಿಷನ್ ಮಾಡೋಂಥ ಸಂದರ್ಭದಲ್ಲಿ CJ ಇರ್ಬೇಕಾಗಿತ್ತು. ಯಾಕೆ ತೆಗೆದ್ರಿ? ಯಾಕೆ ನೀವು? ಯಾವ ಈ ದೇಶದ ಪ್ರಧಾನಮಂತ್ರಿಯವರು, ಎಲ್ಲಾ ಪ್ರಧಾನಮಂತ್ರಿಗಳು ಬಂದ್ರೆ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತಕ್ಕಂಥ ಒಂದು ಅಕೌಂಟ್ ಇದ್ದೇ ಇದೆ. ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಅಕೌಂಟ್ ಇದೆ. ನೀವು ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಕೌಂಟ್ ಬಿಟ್ಕೊಂಡು ನೀವು ಒಂದು ಟ್ರಸ್ಟ್ ಮಾಡ್ಕೊಂಡು, ಆ ಟ್ರಸ್ಟಿಗೆ ನೀವೇ ಆಗಿ, ರಾಜನಾಥ್ ಸಿಂಗ್ ಅವರಾಗಿ, ಅಮಿತ್ ಶಾ ಸಾಹೇಬರಾಗಿ ನೀವೊಂದು ರೊಕ್ಕ ತಗೊಳ್ತೀರಿ. ಆ ರೊಕ್ಕಕ್ಕೆ ನೀವು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಡಂಗಿಲ್ಲ ಅಂತಂದ್ರೆ ಮತ್ತೆ ಇನ್ನೇನ್ ಮಾಡ್ಬೇಕು? ಯಾಕೆ ಕೊಡಬಾರ್ದು ಉತ್ತರ ಅಂತ ಕೇಳಿ ಪ್ರಶ್ನೆ. ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿ ನೀವೇ ಒಂದು ಟ್ರಸ್ಟ್ ಮಾಡ್ಕೊಂಡು ಸುಮಾರು 20,000 ಕೋಟಿ ತಗೊಂಡು ನೀವು ಉತ್ತರ ಕೊಡೋದಲ್ಲ ಅಂತಂದ್ರೆ ಇದಕ್ಕೇನು ವ್ಯಾಲ್ಯೂ ಇದೆ ಈ ದೇಶದ ವ್ಯವಸ್ಥೆಯಲ್ಲಿ? ವೈ ಈಸ್ ಹೆಸಿಟೇಟಿಂಗ್? ಪಾರ್ಲಿಮೆಂಟ್ ನಲ್ಲಿ ಪ್ರಶ್ನೆ ಕೇಳಬಾರ್ದು. 20,000 ಕೋಟಿ ದೇಶದ ಜನ
ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ಕೇಳಬಾರ್ದಂತಂದ್ರೆ ಇದು ಯಾವ ಧರ್ಮ ಹೇಳಿ? ಈ ತರದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಪ್ರಶ್ನೆ ಕೇಳಬಾರ್ದ? ಯಾರ ರೊಕ್ಕ ಯಾರ್ದದು? ಅದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತದೆ ಇದಕ್ಕೆಲ್ಲ ನೀವು ಪರಿವಿಲ್ಲ, ಕೇಳಕ್ಕೆ ಪರಿವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಮತ್ತೆ ಇನ್ನೇನು ಈ ದೇಶದಲ್ಲಿ ಏನ್ ಮಾಡ್ಬೇಕು ಹೇಳಿ ನೀವು? ಈ ತರದ ಕಾನೂನುಗಳು ಬಂದಾದ್ಮೇಲೆ ಅದಕ್ಕೆ ಸಮರ್ಥನೆ ಸುಪ್ರೀಂ ಕೋರ್ಟ್ ಕೂಡ ಹೇಳ್ಬಿಡ್ತೀವಿ ಡೋಂಟ್ ಹ್ಯಾವ್ ರೈಟ್ ಅಂತಂದ್ರೆ ಏನ್ ಅರ್ಥ? ಮತ್ತೆ ಯಾರು ಕೇಳ್ಬೇಕು ಆ ದುಡ್ಡು ಎಲ್ಲೋಗೈತೆ ಅಂತ? ಈಗ ಪಾರ್ಲಿಮೆಂಟ್ನ ಕೇಳಂಗಿಲ್ಲ, ಪಾರ್ಲಿಮೆಂಟ್ನ ಕ್ವಶನ್ ಹಾಕಂಗಿಲ್ಲ. ಇವರೆಲ್ಲ ಲೆಕ್ಕ ಪಕ್ಕ ಕೇಳ್ಕೊಂಡ್ ಕುಂದಿರ್ತಾರೆ 70 ವರ್ಷದ ಬಿಡ್ರಿ ಸ್ವಾಮಿ. ನೀವು ಮೊನ್ನೆ ತೊಗೊಂಡ್ರದ್ದು 20,000 ಕೋಟಿ ಲೆಕ್ಕ ಕೊಡ್ರಿ ಫಸ್ಟ್. ನಿಮ್ಮ ಅಕೌಂಟಿಗೆ ಏನ್ ದುಡ್ಡು ತಗೊಂಡ್ರಿ, ಅಕೌಂಟಿನ ದುಡ್ಡು ಕೇಳ್ರಿ, ಕೊಡೋದಲ್ಲ ಅವ್ರು. ಮಾತಾಡ್ರಿ, ನಮ್ಮಿರ್ದು ಮಾತಾಡ್ತಾರ ಅವ್ರು. ಸಂತೋಷ್ ಲಾಡೋದು ಕಲ್ಗಟ್ಟಿಗೆ ಬಿಟ್ಟು ಗಟಾರು ರಸ್ತೆಗಳು ಬಿಟ್ಟು ಮಾತಾಡ್ತಾನೆ, ಈ ತರ ಹೇಳ್ಬಿಡ್ತಾರೆ. ಅವ್ರಿಗೆ ಪ್ರಶ್ನೆಗಳಿಗೆ ಹೊತ್ತು ಉತ್ತರ ಕೊಡಲ್ಲ. ನೀವು ಕೇಳಿ ನೋಡಿ, ಯಾವ್ದನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ವಿಲ್ ಬಿ ವೆರಿ ಹ್ಯಾಪಿ. ಕೊಡಲ್ಲ ಅವರು.